ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿಯಾಗಿದ್ದ ಶಿಶಿರ್ ಶಾಸ್ತ್ರಿ ಮನೆಯೊಳಗೆ ಇದ್ದಾಗ ಐಶ್ವರ್ಯ ಸಿಂಧೋಗಿ ಜೊತೆ ಹೆಚ್ಚು ಕ್ಲೋಸ್ ಆಗಿದ್ರು. ಇವರು ಒಂದೇ ಬೆಡ್ಶೀಟ್ ಹೊದ್ದುಕೊಂಡು ಒಂದೇ ಕಾಫಿ ಕಪ್ನಲ್ಲಿ ಜೊತೆಯಲ್ಲಿಯೇ ಕಾಫಿ ಕುಡಿದಿದ್ರು. ಹೊರಬಂದ ಬಳಿಕ ಕೂಡ ಇವರಿಬ್ಬರು ಅನೇಕ ಬಾರಿ ಜೊತೆಯಾಗಿ ಕಾಣಿಸಿಕೊಂಡಿದ್ದಾರೆ. ಮೊನ್ನೆಯಷ್ಟೇ ಐಶ್ವರ್ಯ ಅವರ ಹುಟ್ಟುಹಬ್ಬದ ಸಂದರ್ಭ ಸ್ಪೆಷಲ್ ಆಗಿ ವಿಶ್ ಮಾಡಿ ಶಿಶಿರ್ ಫೋಟೋ ಹಂಚಿಕೊಂಡಿದ್ರು. ಶಿಶಿರ್ ಹಾಗೂ ಐಶ್ವರ್ಯ ಹೊಸ ಬಿಸಿನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇವರಿಬ್ಬರು ಕಂಡರೆ ಲವರ್ಸ್ ಎಂದು ಅಂದುಕೊಳ್ಳಬಹುದು. ಕೆಲ ಸಂದರ್ಶನದಲ್ಲಿ ಐಶ್ವರ್ಯ ಬಳಿ ಶಿಶಿರ್ ಬಗ್ಗೆ ಕೇಳಿದಾಗ ನಾಚಿ ನೀರಾಗಿದ್ದು ಉಂಟು. ಆದರೆ ಎಲ್ಲಿ ಕೇಳಿದ್ರೂ ನಾವಿಬ್ರು ಒಳ್ಳೆಯ ಫ್ರೆಂಡ್ಸ್, ನಮ್ಮಿಬ್ಬರ ಮಧ್ಯೆ ಉತ್ತಮ ಸ್ನೇಹದ ಬಾಂಧವ್ಯ ಇದೆ ಎಂದಷ್ಟೇ ಹೇಳಿಕೊಂಡು ಬಂದಿದ್ದಾರೆ. ಆದರೆ ಶಿಶಿರ್ ಐಶ್ವರ್ಯ ಹೆಚ್ಚಾಗಿ ಜೊತೆಯಲ್ಲೇ ಕಾಣಿಸಿಕೊಳ್ತಾ ಇದ್ದು ವಾರಕ್ಕೊಂದು ಫೋಟೋಶೂಟ್, ವಿಡಿಯೋ ಶೂಟ್ ಮಾಡಿಸಿಕೊಳ್ತಾ ಇರ್ತಾರೆ. ಒಟ್ಟೊಟ್ಟಿಗೆ ಹೆಚ್ಚು ಸಮಯ ಕಳೆಯುತ್ತಿದ್ದಾರೆ. ಇದೀಗ ಶಿಶಿರ್ ಮದುವೆ ಬಗ್ಗೆ ದೊಡ್ಡ ಅಪ್ಡೇಟ್ ಒಂದು ಹೊರಬಿದ್ದಿದೆ. ಈ ಕುರಿತು ಮಾಹಿತಿ ನೀಡಿರುವುದು ಮತ್ಯಾರೂ ಅಲ್ಲ, ಸ್ವತಃ ಶಿಶಿರ್ ಅವರ ತಂದೆ ಸುಗ್ಗನಹಳ್ಳಿ ಷಡಕ್ಷರಿ. ಖಾಸಗಿ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನವೊಂದರಲ್ಲಿ ತಮ್ಮ ಮಗನ ಮದುವೆ ಬಗ್ಗೆ ಮಾತನಾಡಿದ ಇವರು, ಅವನಿಗೆ ಗೊತ್ತಿದೆ, ಒಂದು ಹಂತಕ್ಕೆ ಬಂದ ಮೇಲೆ ಯಾವುದಕ್ಕೂ ತಡೆ ಹಾಕುವುದನ್ನ ನಾವು ಯಾವತ್ತೂ ಮಾಡಿಲ್ಲ. ಶಿಶಿರ್ ಈಗ ಪ್ರೊಡಕ್ಷನ್ ಹೌಸ್ ಶುರು ಮಾಡಿದ್ದಾನೆ. ನಮಗೆ ಅದೆಲ್ಲ ಏನು ಅಂತ ಗೊತ್ತೇ ಇಲ್ಲ. ಅವನ ಗುರಿ ಬೇರೆ ಇದೆ. ಯಾವಾಗ ಮದುವೆ ಮಾಡಿಕೊಳ್ಬೇಕು ಅನ್ನೋದು ಅವನಿಗೆ ಗೊತ್ತು. ಹಾಗೆಯೇ ಅವನು ಮದುವೆ ಮಾಡಿಕೊಳ್ತಾನೆ. ಇಂತಹ ದಿನ ಇಂತಹ ಹುಡುಗಿಯನ್ನ ನಾನು ಮದುವೆ ಮಾಡಿಕೊಳ್ತೀನಿ ಅಂದಾಗ ಅಂತಹ ಹುಡುಗಿ ಜೊತೆ ಮದುವೆ ಮಾಡೋಕೆ ನಾವು ಯಾವ ಟೈಮ್ನಲ್ಲೂ ರೆಡಿ ಇರ್ತೇವೆ ಎಂದು ಹೇಳಿದ್ದಾರೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಶಿಶಿರ್ ಮದುವೆ ಬಗ್ಗೆ ಹರಿದಾಡುವ ವಿಷಯಗಳ ಬಗ್ಗೆ ಮಾತನಾಡಿದ ಅವರು, ಈ ಫೀಲ್ಡ್ನಲ್ಲಿ ನಾನು ಇಲ್ಲದೇ ಇದ್ರೂ ನನಗೆ ಅಪರಿಚಿತವಾದಂತಹ ಫೀಲ್ಡ್ ಏನೂ ಅಲ್ಲ. ಆ ಫೀಲ್ಡ್ನಲ್ಲಿ ನಾನು ಇದ್ದು ಬಂದಿದ್ದೇನೆ ಎಂದು 7-8 ಸೀರಿಯಲ್, ಒಂದು ಸಿನಿಮಾ ಮಾಡಿದ್ದೇನೆ. ಈಗಿನ ನಟರು, ಡೈರೆಕ್ಟ್ಗಳ ಪರಿಚಯವಿದೆ. ಹಾಗಾಗಿ ಇಂಡಸ್ಟ್ರಿಯಲ್ಲಿ ಏನು ನಡೆಯುತ್ತಿದೆ ಅನ್ನೋದರ ಬಗ್ಗೆ ನನಗೆ ಗೊತ್ತಿದೆ. ಈ ಟ್ರೆಂಡ್ ಎಲ್ಲವೂ ನಡೆಯುತ್ತೆ. ಆ ಬಗ್ಗೆ ನಾನು ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳುವ ಮೂಲಕ ಗಾಸಿಪ್ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಎಂದಿದ್ದಾರೆ. ಇನ್ನು ಶಿಶಿರ್ ಬಗ್ಗೆ ಹೇಳುವುದಾದರೆ, ಇವರು ಬಿಗ್ ಬಾಸ್ಗೆ ಬರುವ ಮುನ್ನ ಹಲವಾರು ವರ್ಷಗಳಿಂದ ಕನ್ನಡ ಸೀರಿಯಲ್ಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡವರು. ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ಕಳೆದ 13 ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿದ್ದಾರೆ. ಕುಲವಧು ಧಾರಾವಾಹಿಯಲ್ಲಿ ದೇವಾಗಿ ಗುರುತಿಸಿಕೊಂಡಿದ್ದ ಶಿಶಿರ್ ಪುಟ್ಟಗೌರಿ ಮದುವೆ ಧಾರಾವಾಹಿಯಲ್ಲೂ ನಟಿಸಿದ್ರು. ದಶಕದ ಹಿಂದೆ ಪ್ರಸಾರವಾಗುತ್ತಿದ್ದ ಸೊಸೆ ತಂದ ಸೌಭಾಗ್ಯ ಧಾರಾವಾಹಿಯಲ್ಲಿ ನಾಯಕ ನಟನಾಗಿ ಕಿರುತೆರೆಗೆ ಪಾದಾರ್ಪಣೆ ಮಾಡಿದ್ರು.